ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಫಸ್ಟ್ ನಾನಿಲ್ಲಿ ಇದು ಡೇ 3 ಮಿನಿ ವ್ಲಾಗ್ ಆಗಿರುತ್ತೆ. ನಾನು ಮಾರ್ನಿಂಗ್ ಎದ್ದ ತಕ್ಷಣ ABC ಜ್ಯೂಸನ್ನ ಕುಡಿದು ಸ್ವಲ್ಪ ಬಟ್ಟೆ ಎಲ್ಲ ವಾಷಿಂಗ್ ಹಾಕಿದ್ದೆ, ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ಇವಾಗ ನೀಟಾಗೆ ಒಣಗಾಕ್ತಾ ಇದ್ದೆ. ಪ್ಲೀಸ್ ನಿಮಗೆ ನಾನು ಮಾಡ್ತಾ ಇರೋ ವೀಡಿಯೋ ಹೇಗೆ ಅನಿಸ್ತಾ ಇದೆ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮಲ್ಲಿ. ಸೊ ಆಲ್ಮೋಸ್ಟ್ ಬಟ್ಟೆ ಎಲ್ಲ ಜಾಸ್ತಿನೇ ಇತ್ತು. ಸೊ ಅದಕ್ಕೇ ಬೆಳಗ್ಗೆನೇ ಫಸ್ಟ್ ಬಟ್ಟೆ ಒಣಗಾಕ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸೊ ಬಟ್ಟೆ ಎಲ್ಲನೂ ನಾನು ಒಣಗಾಕ್ತಾ ಇದ್ದೆ. ಆ್ಯಂಡ್ ಅದಾದಮೇಲೆ ನೋಡಿ ನನ್ನ ಮಗಳು ಕೂಡ ಎದ್ದಿದ್ಲು. ಅವಳು ಕೂಡ ಆರಾಮಾಗಿ ಆಟ ಆಡ್ಕೊಂಡಿದ್ಲು ಅಡುಗೆ ಮನೆಯಲ್ಲಿನೇ. ಅವರಪ್ಪ ಇವತ್ತು ನಾನೇ ಟಿಫನ್ ಮಾಡ್ತೀನಿ ಅಂತ ಹೇಳಿದರು. ಸೊ ಅದಕ್ಕೆ ಅವರಪ್ಪನ ಜೊತೆ ಆಟ ಆಡ್ತಾ ಕೂತಿದ್ಲು ಅಡುಗೆ ಮನೇಲಿ. ಅಷ್ಟರಲ್ಲಿ ನಾನಿವಾಗ ನನ್ನ ಮಗಳಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಇವಾಗ ರಾಗಿ ಸರಿ ಮಾಡಿಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಸೊ ಮಾಡ್ತಾಯಿದ್ದೆ. ಸೊ ನಾನು ಆಲ್ಮೋಸ್ಟ್ ಅವಳಿಗೆ ಇವಾಗ 1 ಇಯರ್ ಮೇಲೆ 1 ಮಂತ್ಸ್ ಆಗಿದೆ. ಬೆಳಗ್ಗೆ ಅಟ್ಲೀಸ್ಟ್ ಡೈಲಿ 1 ಟೈಮ್ ಆದ್ರೂ ನಾನು ಅವಳಿಗೆ ಇವಾಗ ರಾಗಿ ಸರಿನ ಕೊಡ್ತೀನಿ. ಒಂದು ಸ್ವಲ್ಪ ಓಟ್ಸ್ ಕೂಡ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ. ಸೊ ಚೆನ್ನಾಗಿರುತ್ತೆ, ತಿಂತಾಳೆ ಅಂತ ಹೇಳ್ಬಿಟ್ಟು. ಅವಳಿವಾಗ ನಮ್ಮ ಜೊತೆ ಕೂಡ ಟಿಫನ್ ಎಲ್ಲ ಮಾಡ್ತಾಳೆ. ಬಟ್ ಆದ್ರೂ ಅವಳಿಗೆ ಬೆಳಗ್ಗೆ ಟೈಮ್ ನಾನು ಒಂದು 9 ಗಂಟೆ ಅಷ್ಟರಲ್ಲೆಲ್ಲ ನಾನು ಅವಳಿಗೆ ಈ ಥರ ಒಂದು ರಾಗಿ ಸರಿ ಅಥವಾ ಅಕ್ಕಿ ಸರಿ, ಇಲ್ಲಾಂದರೆ ಈ ಥರ ಓಟ್ಸ್, ಬರೀ ಓಟ್ಸ್ ಮತ್ತು ಬಾಳೆಹಣ್ಣು ಕೂಡ ಮಿಕ್ಸ್ ಮಾಡಿ ಕೊಟ್ಟರೂ ತಿಂತಾಳೆ. ಸೊ ನೋಡಿ ಈ ಥರ ಮಾಡಿ ನಾನು ಅವಳಿಗೆ ತಿನ್ನಿಸ್ತಾ ಇರ್ತೀನಿ. ಆ್ಯಂಡ್ ನಾನು ನೆಕ್ಸ್ಟ್ ಟೈಮ್ ನಿಮಗೆ ನಾನು ಮಾಡಿರೋ ತುಪ್ಪ ರೆಸಿಪಿ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ನಾನು ಆಲ್ಮೋಸ್ಟ್ ಅವಳಿಗೆ ನಾನು ತುಪ್ಪ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ನಾನು ಔಟ್ಸೈಡ್ ತುಪ್ಪ ನಾನು ಅವಳಿಗೆ ಯೂಸ್ ಮಾಡೋದೇ ಇಲ್ಲ. ನಾನು ಮನೆಯಲ್ಲಿನೇ ತುಪ್ಪನ ಮಾಡ್ಕೊಳ್ತೀನಿ. ಆ್ಯಂಡ್ ತುಂಬಾ ಸಿಂಪಲ್ ಆ್ಯಂಡ್ ತುಂಬ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು. ನಾನು ನೆಕ್ಸ್ಟ್ ಟೈಮ್ ತುಪ್ಪನ ಮಾಡಿಕೊಂಡಾಗ ನಾನು ನಿಮಗೆ ರೆಸಿಪಿ ವೀಡಿಯೋನ ನಾನು ಶೇರ್ ಮಾಡ್ಕೋತೀನಿ. ನಿಜವಾಗ್ಲೂ ಅಂಗಡಿಲಿ ತಂದು ಕೊಡೋದಕ್ಕಿಂತ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ. ಏನದು ನಂಗೆ ಬೇಡ. ಆ್ಯಂಡ್ ಇವತ್ತು ಟಿಫನ್ ನನ್ನ ಹಸ್ಬೆಂಡ್ ನಾನೇ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಂಗಾಗಿ ಸರಿ ಆಯಿತು ಮಾಡಿ ಅಂತ ಹೇಳಿದ್ದೆ. ಅದಕ್ಕೆ ಅವ್ರು ಇವಾಗ ಸರಿ ಅವಲಕ್ಕಿ ಒಗ್ಗರಣೆ, ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರು ತುಂಬ ಸಿಂಪಲ್ ಆ್ಯಂಡ್ ತುಂಬ ಬೇಗ ಕೂಡ ಮಾಡ್ತಾರೆ. ಆ್ಯಂಡ್ ನನಗಿಂತ ತುಂಬ ಚೆನ್ನಾಗಿ ಟಿಫನ್ ಎಲ್ಲ ಮಾಡ್ತಾರೆ ಅವರು. ಸೊ ಅದಕ್ಕೆ ನಾನು ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ ಅವ್ರು ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಫಸ್ಟ್ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲು, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ, ಕಡಲೆ ಬೀಜ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ತಾರೆ ಅವರು. ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನಲಿಕ್ಕೆ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಬೇಕು. ಆ್ಯಂಡ್ ಅದಾದಮೇಲೆ ಲಾಸ್ಟಿಗೆ ಸ್ವಲ್ಪ ಟೊಮೆಟೊನೂ ಹಾಕಿ, ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಅಷ್ಟರಲ್ಲಿ ಸೈಡಲ್ಲಿ ಅವಲಕ್ಕಿನ ನೆನೆಸಿ ತೆಗೆದಿಟ್ಕೊಂಡಿರಬೇಕು. ಸೊ ಅದು ನೆನೆಸಿಟ್ಕೊಂಡ್ಬಿಟ್ರೆ ನೋಡಿ ಈ ಥರ
ಹಾಕಿ ನೀಟಾಗಿ ಮಿಕ್ಸ್ ಮಾಡಲಿಕ್ಕೆ ಕ್ವಿಕ್ ಆ್ಯಂಡ್ ಬೇಗ ಆಗಿಬಿಡುತ್ತೆ, ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ನೋಡಿ ಇಷ್ಟೇ ಸಿಂಪಲ್ಲು. ಎಲ್ಲ ಮಿಕ್ಸ್ ಮಾಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿ ಹೋಗ್ಬಿಡುತ್ತೆ. ಇಷ್ಟೇ. ನೀವು ಬೇಕಂದರೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ಬೋದು, ಮತ್ತು ಲೆಮನ್ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು. ಇಷ್ಟೇ ಸಿಂಪಲ್ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ಆ್ಯಂಡ್ ಇವತ್ತಂತೂ ತುಂಬ ಅಂದರೆ ತುಂಬಾ ಕೆಲಸ ಇತ್ತು. ನಾನು ಮೊನ್ನೆ ಡ್ರೈ ಫ್ರೂಟ್ಸ್ ಎಲ್ಲ ಏನು ತರಿಸ್ಕೊಂಡಿದ್ದೆ, ಸೊ ಅದನ್ನೆಲ್ಲ ಇವತ್ತು ವೆಯ್ಟ್ ಗೈನಿಂಗಿಗೆ ಒಂದು ಪೌಡರ್ನ ರೆಡಿ ಮಾಡ್ಕೊಳ್ಬೇಕಿತ್ತು. ಸೊ ಅದ್ರ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ತಾ ಇದ್ದೆ ನಾನು. ಆ್ಯಂಡ್ ಈ ವೆಯ್ಟ್ ಗೈನಿಂಗ್ ಪೌಡರ್ ಅಂದರೆ ಡ್ರೈ ಫ್ರೂಟ್ಸ್ ಪೌಡರ್ನ ನಾನು ನನ್ನ ಮಗಳಿಗೂ ಕೂಡ ಕೊಡ್ತೀನಿ. ರಾಗಿ ಸರಿಯಲ್ಲಿ ಕೊಡ್ಬೋದು, ಮತ್ತು ಹಾಲಲ್ಲಿ ಹಾಕಿ ಕೂಡ ಆರಾಮಾಗಿ ಕೊಡ್ಬೋದು. ಸೊ ನಾನು ಗ್ರಾಸರೀಸ್ ಎಲ್ಲ ಏನೇನು ತರಿಸಿದೆ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ನೋಡ್ತಾ ಇದ್ದೆ, ಯಾವ್ಯಾವುದಿದೆ, ಎಷ್ಟೆಷ್ಟು ತರಿಸಿದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೋಡಿ ಎತ್ತಿಡ್ತಾ ಇದ್ದೆ. ಆ್ಯಂಡ್ ಅದಾದಮೇಲೆ ನನಗೆ ಮೀಶೋಯಿಂದ 2 ಪ್ರಾಡಕ್ಟ್ಸ್ ಕೂಡ ಬಂದಿತ್ತು. ಆ್ಯಂಡ್ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ತರಿಸಿರೋ ಅಂಥದ್ದು ಜರ್ಮನ್ ಸಿಲ್ವರ್ದು 2 ಬೌಲ್ಗಳು. ನಿಮ್ಗೇನಾದರೂ ಈ ಪ್ರಾಡಕ್ಟ್ದು ಲಿಂಕ್ ಬೇಕಿತ್ತು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ 2 ಪ್ರಾಡಕ್ಟ್ದು. ಸೊ ಅದನ್ನು ನೀವು ಅಲ್ಲೋಗಿ ಬೈ ಮಾಡ್ಬೋದು. ನೀವೇನಾದರೂ ನನ್ನ ಲಿಂಕಿಂದ ಬೈ ಮಾಡಿದ್ರಿ ಅಂತ ಹೇಳಿದರೆ ನಿಮಗೆ 10 ರೂಪೀಸ್ ಆಫ್ ಕೂಡ ಸಿಗುತ್ತೆ. ನಿಜವಾಗ್ಲೂ ಕ್ವಾಲಿಟಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸೆಕೆಂಡ್ ಪ್ರಾಡಕ್ಟ್ ಬಂದು ಈ 2 ಲೋಟಸ್ ದೀಪಗಳು. ಇದು ಅಷ್ಟೇ, ನಾವೇನು ಲಕ್ಷ್ಮಿ ಕೂರಿಸ್ತೀವಲ್ವ, ಸೊ ಲಕ್ಷ್ಮಿ ಮುಂದೆ ದೀಪ ಹಚ್ಚಲಿಕ್ಕೆ ಈ ಥರದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಈ ಪ್ರಾಡಕ್ಟ್ದು ಅಷ್ಟೇ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ನೀವು ಅಲ್ಲೋಗಿ ಚೆಕ್ ಮಾಡಿದ್ರೆ ನಿಮಗೆ ಲಿಂಕ್ ಸಿಕ್ಬಿಡುತ್ತೆ. ಆ್ಯಂಡ್ ಅದಾದಮೇಲೆ ನಾವು ಅಮೆಝಾನಿಂದ ಒಂದು ಮಿಕ್ಸರ್ ಗ್ರೈಂಡರ್ನ ಬುಕ್ ಮಾಡ್ಕೊಂಡಿದ್ದೆ, ಬುಲೆಟ್ ಜಾರ್ದು. ಸೊ ಅದು ಕೂಡ ಬಂದಿತ್ತು. ಸೊ ಅದನ್ನು ಕೂಡ ಅನ್ಬಾಕ್ಸಿಂಗ್ ಮಾಡ್ಕೊಂಡ್ವಿ. ನಾವು ಈ ಥರ ಮಸಾಲೆ ಏನಾದರೂ ರುಬ್ಕೋಬೇಕು, ಆ ಥರ ಮಿಲ್ಕ್ ಶೇಕ್ ಆ ಥರ ಎಲ್ಲ ಮಾಡ್ಕೋಬೇಕು ಅಂತ ಅಂದರೆ ಈ ಥರ ಬುಲೆಟ್ ಜಾರ್ ಇದ್ರೇ ಚೆನ್ನಾಗಾಗೋದು ಮಾಡ್ಕೊಳ್ಳಿಕ್ಕೆ. ಸೊ ನಾನಿಲ್ಲಿ 5 ಜಾರ್ ಇರೋದನ್ನು ಬುಕ್ ಮಾಡ್ಕೊಂಡಿದ್ದೆ. ಅದನ್ನು ಅನ್ಬಾಕ್ಸಿಂಗ್ ಕೂಡ ಮಾಡಿ ನನ್ನ ಮಗಳಿಗೆ ಇವತ್ತು ಊಟಕ್ಕೆ ತರಕಾರಿ ಮತ್ತು ಬೇಳೆನೆಲ್ಲ ಹಾಕ್ಬಿಟ್ಟು ವೆಜಿಟೇಬಲ್ ಕಿಚಡಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾ ಇದ್ದೆ. ಜೊತೆಗೆ ನಾನು ಸ್ವಲ್ಪ ಪಾಲಕ್ ಸೊಪ್ಪು ಕೂಡ ಅವಳಿಗೆ ಆ್ಯಡ್ ಮಾಡ್ತೀನಿ. ಯಾವಾಗಲೂ ಅಷ್ಟೇ ನಾನು ಅವಳಿಗೆ ತರಕಾರಿ ಸೊಪ್ಪು ಎಲ್ಲನೂ ನಾನು ಡೈಲಿನೂ ಕೊಡ್ತೀನಿ ಅವಳಿಗೆ. ಸೊ ಹಂಗೆ ಡೈಲಿ ಕೊಡೋದ್ರಿಂದ ಮಕ್ಕಳಿಗೆ ಡೈಜೆಷನ್ಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಅದಾದಮೇಲೆ ನನಗೆ 1 ಇಯರ್ ಪ್ಲಸ್ ಆಗಿರೋದ್ರಿಂದ ಅವಳಿಗೆ ಇವಾಗ ನಾನು ಸಾಲ್ಟನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಒಂದು ಸ್ವಲ್ಪ ಸಾಲ್ಟು, ಜೊತೆಗೆ ಒಂದು ಸ್ವಲ್ಪ ಅರಿಶಿನ, ಒಂದು ಬೆಳ್ಳುಳ್ಳಿನ ಹಾಕಿ ನೋಡಿ ಈ ಥರ ನೀಟಿಗೆ ಒಂದು 3 ರಿಂದ 4 ವಿಷಲ್ ಚೆನ್ನಾಗಿ ಕುಗ್ಸಿ ಸ್ಮ್ಯಾಶ್ ಮಾಡಿ ಸ್ವಲ್ಪ ತುಪ್ಪ ಹಾಕಿ ಕೊಟ್ಟರೆ ಆಯಿತು ಅಷ್ಟೇ. ನೋಡಿ ತಿನ್ನಿಸಿ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ನನ್ನ ಮಗಳನ್ನ ಮಲಗಿಸಿದ್ದೆ. ಸೊ ಅವಳು ಆರಾಮಾಗಿ ಮಲ್ಕೊಂಡಿದ್ಲು. ಸೊ ಅಷ್ಟರಲ್ಲಿ ನಾನು ಡ್ರೈ ಫ್ರೂಟ್ಸ್ ಪೌಡರ್ಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಾವಿಲ್ಲಿ ಎಲ್ಲದನ್ನು ಹುರ್ಕೊಳ್ಬೇಕು, ಅಂದರೆ ಹುರಿದು ಮಾಡಿದ್ರೇ ಅದು ಚೆನ್ನಾಗಿ ಬರೋದು. ಸೊ ಅದಕ್ಕೆ ನಾನಿಲ್ಲಿ ಬಾದಾಮಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಎಲ್ಲನೂ 250 ಗ್ರಾಮ್ಸ್ ಅಷ್ಟು ತೊಗೊಳ್ತಾ ಇದ್ದೀನಿ. ನಮ್ಗೆ ಇದೇನೇ ಏನಿಲ್ಲ ಅಂದರೂ 1.5 ರಿಂದ 2 ತಿಂಗಳವರೆಗೂ ಬರುತ್ತೆ. ಫಸ್ಟ್ ನಾನು ಈ ಬಾದಾಮಿನ ಆದಷ್ಟು ಲೋ ಫ್ಲೇಮಲ್ಲೇ ನೀವು ಡ್ರೈ ಫ್ರೂಟ್ಸ್ನೆಲ್ಲ ರೋಸ್ಟ್ ಮಾಡ್ಕೊಳ್ಬೇಕು. ಐ ಫ್ಲೇಮ್ ಇಟ್ಕೊಂಡು ಮಾಡಿಕೊಂಡ್ರೆ ನಿಮಗೆ ಸಿಗೋಗ್ಬಿಡುತ್ತೆ. ಆ್ಯಂಡ್ ಡ್ರೈ ಫ್ರೂಟ್ಸ್ ಪೌಡರ್ ಏನು ಮಾಡ್ತೀರಲ್ವ ಅದು ಚೆನ್ನಾಗಿ ಬರೋದಿಲ್ಲ, ಸ್ಮೆಲ್ ಆಗಿಬಿಡುತ್ತೆ, ಸಿಗೋಗಿರೋ ಥರ ಸ್ಮೆಲ್ ಬಂದುಬಿಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ನೀಟಿಗೆ ಫ್ರೈ ಮಾಡ್ಕೊಳ್ಬೇಕು, ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ನೀವು ಯಾವ ಅಳತೆನಲ್ಲಿ ಮಾಡ್ತೀರಾ ಅಂತ ನೋಡಿಕೊಂಡು ನೀವು ಒಂದು ಕಪ್ಪು ಇಲ್ಲಾಂದರೆ ಒಂದು ಬೌಲ್ ಅಳತೆನಲ್ಲಿ ಇಟ್ಕೊಂಡು ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ ಆಲ್ಮೋಸ್ಟ್ ಎಲ್ಲದನ್ನು 1/4 kg ಅಷ್ಟು ತೊಗೊಳ್ತಾ ಇದ್ದೀನಿ ನಾನು. ಈ ವೆಯ್ಟ್ ಗೈನಿಂಗ್ ಪೌಡರ್ನ ಮಾರ್ನಿಂಗ್ ಮತ್ತು ಈವ್ನಿಂಗ್ 2 ಟೈಮ್ ಕುಡಿಬೇಕು. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಹಾಲಿಗೆ 2 ಸ್ಪೂನಷ್ಟು ಪೌಡರ್ನ ಹಾಕ್ಕೊಂಡು ಕುಡಿಬೇಕು. ಆ್ಯಂಡ್ ನೈಟ್ ಊಟ ಆಗಿ ಮಲ್ಗೋವಾಗ ನೀವು ಹಾಕ್ಕೊಂಡು ಕುಡಿಬೇಕು 2 ಸ್ಪೂನಷ್ಟು. ಸೊ ನೆಕ್ಸ್ಟ್ ನಾನಿಲ್ಲಿ ಇವಾಗ ನೋಡಿ ಈ ಥರ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿವಾಗ ಗೋಡಂಬಿನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಪ್ರತಿಯೊಂದು ಐಟಮ್ನೂ ನೀವು ರೋಸ್ಟ್ ಮಾಡಿನೇ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಅದು ಬಾಳಿಕೆ ಬರೋದಿಲ್ಲ. ಅಂದರೆ ಪೌಡರ್ ಏನು ಮಾಡಿರ್ತೀವಲ್ವ ಅದು ಬೇಗ ಸ್ಮೆಲ್ ಬಂದಂಗೆ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ಫಸ್ಟ್ ನೀಟಿಗೆಲ್ಲ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಬೇಕು. ಇದೂ ಅಷ್ಟೇ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು.
ಸೊ ನೋಡಿ ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ನಾನು ಇವಾಗ ಇದನ್ನು ತಗೊಳ್ತೀನಿ. ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ, ತೀರಾ ಜಾಸ್ತಿನೂ ಫ್ರೈ ಮಾಡ್ಕೊಳ್ಬಾರ್ದು, ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ನೀವು ಇದನ್ನು ಒನ್ ಇಯರ್ ಪ್ಲಸ್ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು. ವೆಯ್ಟ್ ಗೇನಿಂಗ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ವಾಟರ್ಮೆಲನ್ ಸೀಡ್ನ ಪಂಪ್ಕಿನ್ ಸೀಡ್ಸ್ನ ತೊಗೊಂಡಿದ್ದೀನಿ. ನಾನಿದು 250 ಗ್ರಾಮ್ಸ್ ಹಾಕ್ಕೊಂಡಿಲ್ಲ, ಇನ್ನೊಂದು ಸ್ವಲ್ಪ ಅಂದರೆ 250 ಗ್ರಾಮ್ಸ್ಗಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಆದಷ್ಟು ಲೋ ಫ್ಲೇಮಲ್ಲಿ ಸೀಡ್ಸ್ ಎಲ್ಲ ಏನು ಹಾಕ್ತಿದೀವಲ್ವ ಅದನ್ನು ಆದಷ್ಟು ಲೋ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಸೀಡ್ಸ್ ಬೇಗ ಸೀದೋದಂಗೆ ಆಗಿಬಿಡುತ್ತೆ. ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ನೋಡಿ ಇವಾಗ ಇದಾಗಿದೆ. ಸೊ ನೆಕ್ಸ್ಟ್ ನಾವಿವಾಗ ಇದಕ್ಕೆ ನಾನು ವಾಟರ್ಮೆಲನ್ ಸೀಡ್ಸ್ನ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಸೊ ನೋಡಿ ಇವಾಗ ಇದಾಗಿದೆ. ನೆಕ್ಸ್ಟ್ ನಾನು ಇದಕ್ಕೆ ಸನ್ಫ್ಲವರ್ ಸೀಡ್ಸ್ನ ತೊಗೊಂಡಿದ್ದೀನಿ. ನೀವು ಇದಕ್ಕೆ ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ಹಾಕ್ಕೊಳ್ಬೋದು, ಬಟ್ ನಾನು ಹಾಕಿಲ್ಲ. ಆ್ಯಂಡ್ ಮಖಾನ ಕೂಡ ಹಾಕ್ಕೊಳ್ಬೋದು, ನಾನು ಅದನ್ನು ಹಾಕಿಲ್ಲ. ನೀವು ಅದು ಬೇಕಂದರೆ ಅದೆರಡನ್ನೂ ಹಾಕ್ಕೊಳ್ಬೋದು. ಸೇಮ್ ಅದನ್ನು ಅಷ್ಟೇ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ನೀವು ಪೌಡರ್ ಮಾಡ್ಕೊಳ್ಬೇಕು ಅಷ್ಟೇ. ಸೊ ನಾನು ಸ್ವಲ್ಪ ಲಾಸ್ಟಲ್ಲಿ ಒಂದು ಸ್ವಲ್ಪ ಮಾತ್ರ ಪಿಸ್ತಾನ ಹಾಕ್ಕೊಂಡಿದ್ದೀನಿ. ನಾನು ಪಿಸ್ತಾ ಜಾಸ್ತಿ ಯೂಸ್ ಮಾಡಿಲ್ಲ, ಸೊ ನಮ್ಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ನೋಡಿ ಈ ಥರ ಆದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಸ್ವಲ್ಪ ತಣ್ಣಗಾದಮೇಲೆ ನೀವು ಇದನ್ನು ಪೌಡರ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನೀವು ಇದಕ್ಕೇನು ನೋಡಿ ಈ ಥರ ಪೌಡರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತೀರಾ ಜಾಸ್ತಿ ಪೌಡರ್ ಮಾಡ್ಕೋಬಾರ್ದು, ಇದು ಆಯಿಲ್ ಬಿಟ್ಬಿಡುತ್ತೆ, ಡ್ರೈ ಫ್ರೂಟ್ಸ್ ಅಲ್ವಾ, ಸೊ ಹಾಗಾಗಿ. ಸೊ ನೋಡಿ ಈ ಥರ ಎಲ್ಲದನ್ನು ಪೌಡರ್ ಮಾಡಿಕೊಂಡು ನೀವು ಬೇಕಂದರೆ ಇದಕ್ಕೆ ಕಲ್ಸಕ್ಕರೆ ಕೂಡ ಲಾಸ್ಟಿಗೆ ಪೌಡರ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಪೌಡರ್ ಮಾಡಿ ಇಟ್ಕೊಂಡ್ರೆ ಹಾಲು ಕಾಯಿಸ್ಕೊಂಡು ಕುಡಿಯೋವಾಗ ಅದಕ್ಕೆ ಹಾಕ್ಕೊಂಡು ಕುಡಿಬೋದು. ಇದೆಲ್ಲ ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದಮೇಲೆ ನೀವು ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡ್ಕೊಬೋದು. ನೀವು ಫ್ರಿಡ್ಜಲ್ಲೇ ಇಡಬೇಕು ಅಂತ ಏನಿಲ್ಲ, ಔಟ್ಸೈಡ್ ಇಟ್ಕೊಂಡು ಕೂಡ ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಬೋದು. ಬಟ್ ಅದು ಸ್ವಲ್ಪ ತಣ್ಣಗಾದಮೇಲೆ ನೀವು ಸ್ಟೋರ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ನಾನು ಅಷ್ಟು ಮಾಡಿದ್ರಲ್ಲಿ ಎಷ್ಟು ಬಂದಿದೆ ಗೊತ್ತಾ, ನಿಯರ್ಲಿ ಒಂದು 1/2 kg ಜಾಸ್ತಿನೇ ಬಂದಿತ್ತು ಡ್ರೈ ಫ್ರೂಟ್ಸ್ ಪೌಡರು. ನೀವು ಬೇಕಿದ್ರೆ ಇದಕ್ಕೆ ಕೇಸರಿ ಕೂಡ ಹಾಕ್ಕೊಳ್ಬೋದು.